ಮರಾಠ ಸಮಾಜದ ನಿರ್ಣಯದಂತೆ ಬರುವ ಏನು ಜಾತಿ ಸಮೀಕ್ಷೆದ ಆ ಸಮೀಕ್ಷೆಯಲ್ಲಿ ಹಿಂದೂ ಮರಾಠ ಎಂದು ಬರೆಸಿ, ಉಪಜಾತಿಯಲ್ಲಿ ಕುಣಬಿ ಎಂದು ಬರೆಸಿ ಎಂದು ವಿಧಾನ ಪರಿಷತ್ನ ಸದಸ್ಯರಾಗಿದ್ದ ಡಾಕ್ಟರ್ ಎಂ ಜೆ ಮುಳೆಯವರು ಇವತ್ತು ಮನವಿ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಎಲ್ಲ ಸಮಾಜದ ಮುಖಂಡರು ಏನು ಒಮ್ಮತ ನಿರ್ಣಯ ಕೈಗೊಂಡಿದ್ದ ಪ್ರಯುಕ್ತವಾಗಿ ಈ ಒಂದು ನಿರ್ಧಾರಕ್ಕೆ ಬರಲಾಗಿದ್ದು. ಹೀಗಾಗಿ ಬರುವ ಏನು ಜಾತಿ ಸಮೀಕ್ಷೆಯಲ್ಲಿ ಮರಾಠ ಸಮಾಜದ ನಿರ್ಣಯಂತೆ ತಾವು ಎಲ್ಲರೂ ಏನು ಬರೆಸಿ ಎಂದು ಇವತ್ತು ಮುಳೆ ಅವರು ಮನವಿ ಮಾಡಿಕೊಂಡಿದ್ದಾರೆ. ಅವರಲ್ಲಿ ಏನು ಹೇಳಿದ್ದಾರೆ ಕೇಳ್ಕೊಂಡು. ಸಮಾಜ ಬಾಂಧವರಿಗೆ ನಮಸ್ಕಾರ. ಮೊನ್ನ 11 ಸೆಪ್ಟೆಂಬರ್ಗೆ ನಮ್ಮ ಸಮಾಜದ ಮಾಜಿ ಸಚಿವರಾದಂಥ ಶ್ರೀಮಾನ್ PGR ಸಿಂಧೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಬೃಹತ್ ಸಭೆ ಆಗಿ, ಆ ಸಭೆಯಲ್ಲಿ ಶ್ರೀಮಾನ್ ಸಂತೋಷ್ ಲಾಡ್ ಅವರು, ಸನ್ಮಾನ್ಯ ಸಚಿವರು ಶ್ರೀಮಾನ್ ಶ್ರೀನಿವಾಸ್ ಮಾನೆ ಅವರು, ಜನಪ್ರಿಯ ಶಾಸಕರು ಮತ್ತೆಲ್ಲ ಸಮಾಜ ಮುಖಂಡರು, ಸಂಘ ಸಂಸ್ಥೆಯವರು, ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ಅಧ್ಯಕ್ಷ ಅಂತ ಸುರೇಶ್ ಸಾಟಿ ಅವರು, ಚೇರ್ಮನ್ ಅಂತ SR ಮೋರೆ ಅವರು, ಮರಾಠ ವೆಲ್ಫೇರ್ ಅಸೋಸಿಯೇಷನ್ದು ಶ್ರೀಮಾನ್ ಮನೋಜ್ ಅವರು, ಸುನೀಲ್ ಅವರು, ವೀರ್ ಶಿವಾಜಿ ಸೇನೆಯ ಅಧ್ಯಕ್ಷ ಅಂತ ಶ್ರೀಮಾನ್ ಕಮಲೇಶ್ ಅವರು, ಮತ್ತು ಶಿವಾಜಿ ಸೇನೆಯ ಅಧ್ಯಕ್ಷ ಅಂತ ಪ್ರವೀಣ್ ಮಾನೆ ಅವರು, ಎಲ್ಲ ಮುಖಂಡರು ಸೇರಿ ಬೆಳಗಾವಿ, ಬೀದರ್ ಎಲ್ಲ ಕಡೆಯಿಂದ ಒಂದು ಸಭೆ ಆಯಿತು. ಸುಮಾರು 6 ಗಂಟೆ ಸಭೆ ನಡೀತು. ಚಿಂತನ ಮಂಥನ ಆಯಿತು. ಪ್ರೊಜೆಕ್ಟರ್ ಮೇಲೆ ಪ್ರೆಸೆಂಟೇಷನ್ ಆಯಿತು, PPT ಪ್ರೆಸೆಂಟೇಷನ್ ಎಲ್ಲ ಆಗಿ ಕೊನೆ ಒಂದು 9 ದಿನ ಒಂದು ನಿರ್ಣಯ ಆಯಿತು. ಈ ನಿರ್ಣಯದಲ್ಲಿ ಈಗ ಏನು ಸಮೀಕ್ಷೆ ಆಗ್ತಾ ಇದೆ, ಕರ್ನಾಟಕ ಸರ್ಕಾರದ್ದು, ಹಿಂದುಳಿದ ಆಯೋಗದ್ದು, ಈ ನಮ್ಮ ಇಡೀ ರಾಜ್ಯದ 7 ಕೋಟಿ ಜನರೇನು ಸಮೀಕ್ಷೆ ಆಗ್ತಾ ಇದೆ, ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಆಗ್ತಾ ಇದೆ. ಇದೇ ತಿಂಗಳ 22 ಸೆಪ್ಟೆಂಬರ್ ಹಿಡಿದು ಮುಂದಿನ ತಿಂಗಳ 7 ಅಕ್ಟೋಬರ್ ತನಕ ಸಮೀಕ್ಷೆ ಆಗ್ತಾ ಇದೆ. ಆ ಸಮೀಕ್ಷೆಯಲ್ಲಿ ಏನು ನಾವು ಬರಬೇಕಂತ ಒಂದು ಖಚಿತ ನಿರ್ಣಯ ಆಯಿತು. ಆ ನಿರ್ಣಯ ಪ್ರಕಾರ ನಾವೆಲ್ಲ ಮರಾಠ ಸಮಾಜದವರು ಧರ್ಮದ ಕಾಲಮ್ದಲ್ಲಿ ಹಿಂದೂ ಅಂತ ಬರಿಬೇಕು, ಜಾತಿ ಕಾಲಮಲ್ಲಿ ಮರಾಠ ಅಂತ ಬರಿಬೇಕು, ಉಪಜಾತಿ ಕಾಲಮಲ್ಲಿ ಕುಣಬಿ ಅಂತ ಬರಿಬೇಕು, ಮಾತೃಭಾಷೆ ಕಾಲಮಲ್ಲಿ ಮರಾಠಿ ಅಂತ ಬರಬೇಕು ಅಂತ ತೀರ್ಮಾನ ಆಗಿದೆ. ಸೊ ಎಲ್ಲರೂ ಇದೇ ಪ್ರಕಾರ ಬರೆಸಿ ಸಹಕರಿಸಬೇಕಂತ ವಿನಂತಿ.